ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ. ನಿಮಗೆ ಆಕಾಶ ತತ್ವದ ಬಗ್ಗೆ ತಿಳಿಸ್ತಾ ಇದ್ದೆ. ಆಕಾಶ ತತ್ವದ ವನ್ನು ಪ್ರತಿನಿಧಿಸ್ತಕ್ಕಂಥ ಅಂಗ ನಮ್ಮ ದೇಹದಲ್ಲಿ ಶ್ವಾಸಕೋಶ ಮತ್ತು ದೊಡ್ಡ ಕರಳು ಮತ್ತು ಚರ್ಮ. ಶ್ವಾಸಕೋಶದಲ್ಲಿ ಏನ್ ತೊಂದರೆ ಆದ್ರೆ ನಾವು ಆಕಾಶ ತತ್ವವನ್ನು ಹೇಗೆ ಉಪಯೋಗಿಸ್ಕೋಬಹುದು ಅನ್ನೋದನ್ನ ಈಗ ನೋಡೋಣ. ಶ್ವಾಸಕೋಶದಲ್ಲಿ ಫ್ಲೋರಾ ಅನ್ನೋ ಒಂದು ಪದರ ಇರುತ್ತೆ, ರಕ್ಷಣಾತ್ಮಕ ಪದರ, ಒಂದು ಕವರಿಂಗ್ ಇರುತ್ತೆ. ಆ ಕವರಿಗೆ ಏನಾದ್ರು ಡ್ಯಾಮೇಜ್ ಆದ್ರೆ ಮಕ್ಕಳಿಗೆ ಆಗ್ಲಿ ದೊಡ್ಡವರಿಗೆ ಆಗ್ಲಿ ಪದೇ ಪದೇ ನೆಗಡಿ ಆಗೋದು, ಒಂದು ಸಣ್ಣ ವಾತಾವರಣದ ವ್ಯತ್ಯಾಸದಿಂದ ಅಥವಾ ಒಂದು ಸಣ್ಣ ಆಹಾರದ ವ್ಯತ್ಯಾಸದಿಂದ ಕೂಡ ಶ್ವಾಸಕೋಶದಲ್ಲಿ ನಮಗೆ ನೆಗಡಿ ಗಿಡಿ ಆಗ್ಬಿಡುತ್ತೆ. ಕಫ ಕಟ್ಕೊಳ್ಳೋದು, ನೆಗಡಿ ಆಗೋದು ಈ ತರದ್ದಾಗತ್ತೆ. ಆ ಪದರವನ್ನ ಸದೃಢಗೊಳಿಸ್ಲಿಕ್ಕೆ ನಾವು ಶ್ವಾಸಕೋಶದ ರಿಫ್ಲೆಕ್ಸ್ಗೆ ಆಕಾಶ ತತ್ವವನ್ನು ಪ್ರತಿನಿಧಿಸ್ತಕ್ಕಂಥ ಪರ್ಪಲ್ ಕಲರ್ನ ಹಚ್ಬೋದು. ಎಲ್ಲಿ ಅಂತಂದ್ರೆ ಬಲಗೈ ಆಕಾಶ ತತ್ವದ ಬೆರಳು, ಬಲಗೈ ಲಂಗ್ಸ್ ರಿಫ್ಲೆಕ್ಸ್. ಈಗ ಹಚ್ಚೋದ್ರಿಂದ ಅಲ್ಲಿ ಆ ರಕ್ಷಣಾತ್ಮಕ ಪದರ ಇರುತ್ತಲ್ವಾ, ಪ್ರೊಟೆಕ್ಷನ್ ಲೇಯರ್ ಇರುತ್ತೆ, ಶ್ವಾಸಕೋಶದ ಸುತ್ತ ಪ್ರೊಟೆಕ್ಷನ್ ಲೇಯರ್ ಫ್ಲೋರಾ ಅಂತ, ಅದು ಸ್ವಲ್ಪ ಬಲವಾಗುತ್ತೆ. ಆಗ ಮಕ್ಕಳಿಗೆ ಆಗ್ಲಿ ನಮಗೆ ದೊಡ್ಡವರಿಗೆ ಆಗ್ಲಿ ಪದೇ ಪದೇ ನೆಗಡಿ ಬರೋದು ಕಡಿಮೆ ಆಗುತ್ತೆ. ನೆಗಡಿ ಬಂದಾಗ ಇನ್ನೊಂದೇನಾಗುತ್ತೆ ಅಂತಂದ್ರೆ, ನೆಗಡಿ ಬಂದಾಗ ಕಫ ಒಳಗಡೆ ಕಟ್ಕೊಂಡ್ಬಿಡುತ್ತೆ, ಸಿಕ್ಕಾಪಟ್ಟೆ ಲಂಗ್ಸ್ ನಲ್ಲಿ ಕಫ ಕಟ್ಕೊಂಡ್ಬಿಡುತ್ತೆ. ಆಚೆನೂ ಬರಲ್ಲ, ಏನೂ ಇಲ್ಲ, ಉಸಿರಾಡೋಕ್ಕೂ ಕಷ್ಟ ಆಗತ್ತೆ. ಹಾಗೆ ಕಫ ತುಂಬ್ಕೊಂಡ್ಬಿಟ್ಟಿರುತ್ತೆ. ಕಫ ಕಟ್ಕೊಂಡಿದ್ದಾಗ್ಲೂ ಕೂಡ ನಾವು ಇಲ್ಲಿ ಪರ್ಪಲ್ ಕಲರ್ ಹಾಕಿದಾಗ ಶ್ವಾಸಕೋಶದಲ್ಲಿ ಆಕಾಶ ತತ್ವ ಜಾಸ್ತಿ ಇದೆ. ಆಕಾಶ ತತ್ವ ಅಂತಂದ್ರೆ ಖಾಲಿ ಜಾಗ. ಆಕಾಶ ತತ್ವ ಜಾಸ್ತಿ ಆಗತ್ತೆ ಅಂತಂದ್ರೆ ಶ್ವಾಸಕೋಶ ದೊಡ್ಡ ಆಗತ್ತೆ ಅಂತಲ್ಲ, ಅಲ್ಲಿಯೇ ತತ್ವ ಎನರ್ಜಿ. ಆ ಎನರ್ಜಿ ಆಕಾಶ ತತ್ವ ಸ್ವಲ್ಪ ಕ್ಲಿಯರ್ ಆದಾಗ ಆ ಕಫಗಳೆಲ್ಲ ಬಿಟ್ಕೊಳತ್ತೆ, ಕ್ಲಿಯರ್ ಆಗ್ತಾ ಬರುತ್ತೆ. ಈಗ ಯಾವುದೋ ಒಂದು ವಸ್ತುವಿಗೆ ಒಂದು ಇಷ್ಟೇ ಜಾಗ ಇತ್ತು ಅಂತಂದ್ರೆ ನಾವು ಜಾಸ್ತಿ ತುಂಬಿದಾಗ ಅದಕ್ಕೆ ನಾವು ಪ್ರೆಸ್ ಮಾಡಿ ತುಂಬ್ತೀವಿ. ಅದೇ ಸ್ವಲ್ಪ ದೊಡ್ಡ ಬಾಟ್ಲಿ ಇತ್ತು ಅಂತ ಅವಾಗ ಆರಾಮಾಗಿ ತುಂಬ್ತೀವಿ. ಹಾಗೆ ಯಾವುದೇ ಒಂದು ವಸ್ತು ಅಂದ್ರೆ ಈಗೊಂದು ಕಫ ತುಂಬಿಕೊಂಡಿದೆ, ಆ ಶ್ವಾಸಕೋಶದಲ್ಲಿ ಜಾಗ ಇಲ್ಲ. ಆ ಕಫ ತುಂಬಿದ ಶ್ವಾಸಕೋಶಕ್ಕೆ ನಾವು ಸ್ವಲ್ಪ ಜಾಗವನ್ನು ಮಾಡಿಕೊಟ್ಟಾಗ ಅವಾಗ ಉಸಿರಾಡಕ್ಕೆ, ಉಸಿರು ತಗೊಳ್ಳಿಕ್ಕೆ, ಉಸಿರು ಬಿಡಕ್ಕೆ ಅನುಕೂಲ ಆಗತ್ತೆ. ಶ್ವಾಸಕೋಶದಲ್ಲಿ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಆಗ ಆ ಕಫ ಕಟ್ಟಿರೋದು ಸ್ವಲ್ಪ ಈಸಿ ಆಗುತ್ತೆ ಉಸಿರಾಡ್ಲಿಕ್ಕೆ. ಕಫ ಕಟ್ಟಿದಾಗ ಕಫ ಕ್ಲಿಯರ್ ಆಗ್ಲಿಕ್ಕೆ, ಕಫ ಅಲ್ಲಿಂದ ಆಚೆ ಬರ್ಲಿಕ್ಕೆ, ಕ್ಲಿಯರ್ ಆಗ್ಲಿಕ್ಕೆ ಅದ್ರ ಜೊತೆಗೆ ಇನ್ನೊಂದು ಬಣ್ಣವನ್ನು ಹಾಕ್ಬೇಕು. ಅದೇನಂತಂದ್ರೆ ಭೂತತ್ವವನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಬಲಗೈ ಉಂಗುರದ ಬೆರಳಿಗೆ ಆರೆಂಜ್ ಕಲರ್ ಹಾಕ್ಬೇಕು. ಶ್ವಾಸಕೋಶದ ರಿಫ್ಲೆಕ್ಸ್ ಇಲ್ಲಿ ಆರೆಂಜ್ ಕಲರ್, ಇಲ್ಲಿ ಪರ್ಪಲ್ ಕಲರ್ ಹಾಕಿ, ಇಲ್ಲಿ ಆರೆಂಜ್ ಕಲರ್ ಹಾಕಿ. ಆಗ ನಿಮ್ಮ ಶ್ವಾಸಕೋಶದಲ್ಲಿ ಕಟ್ಟಿರ್ತಕ್ಕಂಥ ಕಫ ಅಷ್ಟು ಕ್ಲಿಯರ್ ಆಗತ್ತೆ. ಅದು ಮೂವಿನ ಮೂಲಕ, ಗಂಟ್ಲಿನ ಮೂಲಕ, ಬಾಯಿ ಮೂಲಕ ಹೊರಗಡೆ ಬರಬಹುದು, ಅಥವಾ ಅದು ಕರಗಿ ಹೊಟ್ಟೆ ಮೂಲಕ ಆಮೇಲೆ ಮೋಷನ್ ಮೂಲಕ ಹೊರಗಡೆ ಹೋಗುತ್ತೆ. ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಕಫ ತುಂಬಾ ಕಟ್ಕೊಂಡಿದೆ, ಆಚೆ ಬರ್ತಾ ಇಲ್ಲ ಅಂದ್ರೆ ಶ್ವಾಸಕೋಶದ ರಿಫ್ಲೆಕ್ಟಿಗೆ ಒಂದು ಪರ್ಪಲ್ ಕಲರ್ ಜೊತೆಗೆ ಅದ್ರ ಜೊತೆಗೆ ಆರೆಂಜ್ ಕಲರ್ ಭೂತತ್ವವನ್ನ ಕಡಿಮೆ ಮಾಡ್ಬೇಕು. ಯಾಕೆಂದ್ರೆ ಭೂಮಿ ಅಂದ್ರೆ ಎಲ್ಲವನ್ನೂ ಹಿಡ್ಕೊಂಡ್ಬಿಡುತ್ತೆ. ಶ್ವಾಸಕೋಶದಲ್ಲಿ ಕಫ ತುಂಬಿಕೊಂಡಿದೆ, ಕಫ ಹಿಡ್ಕೊಂಡ್ಬಿಟ್ಟಿರುತ್ತೆ. ಆ ಕಫ ಹಿಡ್ಕೊಂಡಿದ್ರೆ ಬಿಡಿಸ್ಬೇಕು. ಜೊತೆಗೆ ಅಲ್ಲಿ ಸ್ಪೇಸ್ ಅನ್ನು ಉಂಟು ಮಾಡ್ಬೇಕು. ಹಾಗೆ ಸ್ಪೇಸ್ ಅನ್ನು ಉಂಟು ಮಾಡಿದಾಗ ನಿಮ್ಗೆ ಕ್ಲಿಯರ್ ಆಗತ್ತೆ. ಈ ಅಸ್ತಮಾ ಬಂದು ವೀಸಿಂಗ್ ಆಗ್ತಾ ಇರುತ್ತೆ ನೋಡಿ, ಅಂತವ್ರಿಗೂ ಕೂಡ ಈ ಪರ್ಪಲ್ ಕಲರ್ ಹಾಕಿದಾಗ ಶ್ವಾಸಕೋಶದಲ್ಲಿ ಸ್ಪೇಸ್ ಜಾಸ್ತಿ ಆಗಿ ಅವರಿಗೆ ಉಸಿರಾಟ ಈಸಿ ಆಗುತ್ತೆ. ಇದು ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾರಿಗಾದ್ರೂ ಹೀಗೆ ನೆಗಡಿ ಆದಾಗ ಕಫ ಕಟ್ಕೊಂಡಿದ್ರೆ
ಶ್ವಾಸಕೋಶದಲ್ಲಿ ಲಂಗ್ಸ್ ತುಂಬಾ ಕಫ ಕಟ್ಕೊಂಡಿರುತ್ತೆ. ಆ ತರ ಕಫ ಕಟ್ಕೊಂಡಾಗ ಇವೆರಡು ಕಲರ್ನ ಹಾಕಿ ನೀವು ಇನ್ನೂ ಒಂದು ಮಾಡ್ಬೋದು. ಇಲ್ಲಿ ನಂಬರ್ನೇ ಬರಿತೀರಿ ಅಂತಂದ್ರೆ ಇಲ್ಲಿ ನಂಬರ್ 1 ಅಂತ ಬರಿಬಹುದು, ಇಲ್ಲಿ ನಂಬರ್ 5 ಅಂತ ಬರಿಬಹುದು. ಆರೆಂಜ್ ಕಲರ್, ಪರ್ಪಲ್ ಕಲರ್ ನಂಬರ್ 1, ಇದು ಆರೆಂಜ್ ಕಲರ್ ಅಲ್ಲಿ ನಂಬರ್ 5 ಅಂತ. 5 ಅಂದ್ರೆ ಭೂಮಿ ತತ್ವವನ್ನ ಪ್ರತಿನಿಧಿಸೋದು, ನಂಬರ್ 1 ಅಂದ್ರೆ ಆಕಾಶ ತತ್ವವನ್ನ ಪ್ರತಿನಿಧಿಸೋದು. ಹೀಗೆ ಮಾಡಿದವಾಗ ಕಟ್ಟಿದ ಕಫ ಎಲ್ಲ ಕ್ಲಿಯರ್ ಆಗತ್ತೆ. ವೀಸಿಂಗ್ ಇರೋರಿಗೂ ಉಸಿರಾಡಕ್ಕೆ ಅನುಕೂಲ ಆಗುತ್ತೆ. ಯಾಕೆಂತಂದ್ರೆ ಶ್ವಾಸಕೋಶದಲ್ಲಿ ಸ್ಪೇಸ್ ಕಡಿಮೆ ಇದ್ದಾಗಲೇ ವೀಸಿಂಗ್ ಆಗೋದು, ಶ್ವಾಸಕೋಶದಲ್ಲಿ ಸ್ಪೇಸ್ ಜಾಸ್ತಿ ಮಾಡಿದಾಗ ವೀಸಿಂಗ್ ಕ್ಲಿಯರ್ ಆಗತ್ತೆ. ಮತ್ತು ನಾವು ಶ್ವಾಸಕೋಶದ ಇದಕ್ಕೆ ನಾವು ಪರ್ಪಲ್ ಹಾಕೋದ್ರಿಂದ ಅಲ್ಲಿರ್ತಕ್ಕಂಥ ಫ್ಲೋರಾ ಇರ್ತಕ್ಕಂಥ ರಕ್ಷಣಾ ಕವಚ ಏನ್ ವೀಕ್ ಆಗಿರ್ತ ಅದು ಬಲವಾಗ್ತಾ ಬರ್ತದೆ. ಪದೇ ಪದೇ ನೆಗಡಿ ಆಗ್ತಾ ಇರುತ್ತೆ, ಮಕ್ಕಳಿಗಾಗ್ಲಿ ಕೆಲವು ದೊಡ್ಡವರಿಗಾಗ್ಲಿ. ಆ ಪದೇ ಪದೇ ನೆಗಡಿ ಆಗ್ತಾ ಇರೋರಿಗೆ ಇದನ್ನ ಹಚ್ಚಿ, ನೀವು ಇಲ್ಲಿ ಸುಮ್ಮನೆ ಹೀಗೆ ಶ್ವಾಸಕೋಶದ ಫ್ಲೆಸ್ಸಿಗೆ ನೀವು ಪರ್ಪಲ್ ಕಲರ್ ಹಚ್ತಾ ಬಂದ್ರೆ 10-15 ದಿವಸ, ಒಂದು 20 ದಿವಸ ಹಚ್ಚಿ, ಆಗ ಅವ್ರಿಗೆ ಪದೇ ಪದೇ ನೆಗಡಿ ಆಗೋದು ತಪ್ಪತ್ತೆ. ನೆಗಡಿ ಆದ ಸಂದರ್ಭದಲ್ಲಿ ಶ್ವಾಸಕೋಶ ಕಟ್ಕೊಂಡಿರುವಾಗ, ಕಫ ಕಟ್ಕೊಂಡಿರುವಾಗ ಇದನ್ನ ಹಾಕಿ ಕ್ಲಿಯರ್ ಮಾಡಿ. ಅತ್ಯಂತ ಸುಲಭವಾಗಿ ಮತ್ತು ಪರಿಣಾಮಕಾರಿಯಾದ ಫಲಿತಾಂಶ ಇದೆ. ನಿಮ್ಗೆ ಯಾರಾದ್ರು ಆದರೆ ಈ ತರ ನೀವು ಇದನ್ನು ಚಿಕಿತ್ಸೆ ಮಾಡ್ಕೊಳ್ಳಿ. ಯಾವುದೇ ಮಾತ್ರೆ ಆಗ್ಲಿ, ಯಾವುದೇ ಟಾನಿಕ್ಗಳನ್ನ ಕೊಡ್ತಾರೆ ಕಫ ತುಂಬಾ ಕಟ್ಕೊಂಡಿದೆ ಅಂತಂದ್ರೆ, ಯಾವುದನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟನ್ನು ಮಾಡಿ ಆರಾಮಾಗತ್ತೆ. ನಿಮ್ಮ ಕಮೆಂಟ್ಸ್ಗಳನ್ನ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ. ಏನಾದ್ರು ಸಮಸ್ಯೆಗಳಿದ್ರೆ 6366310264ಗೆ ನೀವು ಮೆಸೇಜ್ ಮಾಡ್ಬೋದು, ನಾನು ಉತ್ತರ ಕೊಡ್ತೀನಿ. ಕೇವಲ 101 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಹಕಾರ ಇರಲಿ.